ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೇವು ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಅಂತ. ರಾತ್ರಿ ನಾನು ಒಂದು ಸ್ವಲ್ಪ ಪಾತ್ರೆ ತೊಳೆದಿಟ್ಟಿದ್ನೇನ ಊಟ ಮಾಡೋಕ್ಕಿಂತ ಮೊದಲ. ಊಟ ಮಾಡಿದ ಮೇಗಿನೂ ಒಂದೆರಡು ಬಾಂಡೆ ಅದಾವು ತೊಳಿಬೇಕು ನೋಡ್ರಿ. ನಾನು ಮೆಹಂದಿ ಹಚ್ಕೊಂಡೀನಿ. ದೀಪಾವಳಿಗೆ ಹಚ್ಕೋಬೇಕಂತೇಳಿ ಅಲ್ಲಿ ಊರಾಗ ತೊಗೊಂಡಿದ್ನಿ, ಆದ್ರೆ ಅಲ್ಲಿ ಹಚ್ಕೊಳಕ್ಕೆ ಟೈಮ್ ಆಗಿರಲಿಲ್ಲ. ಹಾಗಾಗಿ ಇಲ್ಲಿ ಬಂದಮೇಲೆ ಇವಾಗ ಹಚ್ಕೊಂಡೇನಿ ನೋಡ್ರಿ. ಮೆಹಂದಿ ಹೆಂಗಾಗೈತೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತು ನೋಡ್ರಿ 7 ಗಂಟೆ ಆಗೈತಿ. ಈಗ ಎದ್ದೇನೆ ನಾನು. ಈಗ ಬೆಳಗ್ಗೆ ನೋಡ್ರಿ, ರಾತ್ರಿ ನಾನು ಎಲ್ಲ ಒಂದಷ್ಟು ಪಾತ್ರೆ ತೊಳೆದಿಟ್ಟಿದ್ನಲ್ಲ, ಇದು ಕಬ್ಬಿಣದ್ದು ಕ್ಯಾಸ್ಟ್ ಐರನ್ನ, ಇದನ್ನು ತೊಳೆದಿಟ್ಬಿಟ್ಟಿದ್ನಿ. ಅವ್ರ ಅಂಗಡಿಯವ್ರು ಹೇಳಿದರು, ಇದು ತೊಳೆದಾದ್ಮೇಲೆ ಇದಕ್ಕೆ ಎಣ್ಣೆ ಸ್ವಲ್ಪ ಹಚ್ಚಿ ಇಡ್ರಿ ಅಂತೇಳಿ. ನಾನು ಇಟ್ಬಿಟ್ಟಿದ್ನಿ. ಇವಾಗ ನೋಡ್ರಿ ಸ್ವಲ್ಪ ಇದು ನೋಡ್ರಿ ಇಲ್ಲೆಲ್ಲ ಸೈಡಲ್ಲಿ ತುಕ್ಕು ಹಿಡಿಯುತ್ತದಲ್ಲ, ಆ ರೀತಿ ಒಂಚೂರು ಕಲರ್ ಬಂದಿತ್ತು. ಅದಕ್ಕೆ ನಾನು ಇವಾಗ ಇದಕ್ಕೆ ಎಣ್ಣೆನ ಸವರಿ ಇಡತ್ತೀನಿ. ನೀವೇನಾದರೂ ಅಷ್ಟೇ ಇಂಥವು ನಿಮ್ಮ ಮನೇಲಿ ಪಾತ್ರೆ ಇದ್ದು ಅಂದ್ರೆ, ದೋಸೆ ಹಂಚು, ಪಡ್ಡು ಹಂಚು ಎಲ್ಲ ಇಂಥವು ಇದ್ದು ಅಂದ್ರೆ ಅದಕ್ಕೆ ಎಲ್ಲ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನೋಡ್ರಿ ಈ ರೀತಿ ಎಣ್ಣೆನ ಸವರಿ ಇಡೋದ್ರಿಂದ ನೆಕ್ಸ್ಟ್ ಟೈಮ್ ಮಾಡುವಾಗ ದೋಸೆನೂ ಚಲೋ ಬರ್ತಾವೆ ಮತ್ತು ಬೇಗನೂ ಹಾಳಾಗೋದಿಲ್ಲ, ರಸ್ಟಿಂಗನು ಬರೋದಿಲ್ಲ. ಈ ರೀತಿ ನೀವು ಮಾಡಿ ಇಡ್ರಿ. ನಾನು ಯಾವಾಗಲೂ ಮಾಡಿಡ್ತೇನೆ, ಆದರೆ ನಿನ್ನೆ ಸ್ವಲ್ಪ ಟೈಮ್ ಆತಲ್ಲ ಅಂಥೇಳಿ ನಾನು ಮಾಡಿಡ್ಲಿಲ್ಲ, ಹಂಗೆ ಇಟ್ಟು ಮರೆತು ಬಿಟ್ನಿ. ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆತಂತೇಳಿ ತೋರ್ಸಕತ್ತೀನಿ. ಎಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಈ ರೀತಿ ಮಾಡೋದು. ಹಾಗಾಗಿ ಕ್ಯಾಸ್ಟ್ ಐರನ್ ತವ ನೋಡ್ರಿ, ನಾನು ಇದನ್ನು ನಿಮಗೆ ತೋರಿಸೇನೇ ಇಲ್ಲ. ಊರಿಗೆ ಹೋಗೋಕ್ಕೂ ಮುಂಚೆನೇ ನಾನು ಇದನ್ನು ತೊಗೊಂಡಿದ್ನಿ ತವ. ಮೊದಲಿಂದ ಐತಿ ನನ್ನ ಹತ್ರ, ಅದರೊಳಗೆ ಅಷ್ಟು ದೋಸೆ ಚೆನ್ನಾಗಿ ಬರತ್ತಿರಲಿಲ್ಲ. ಹಾಗಾಗಿ ಇದನ್ನು ತೊಗೊಂಡಿನಿ. ಇದ್ರ ಪ್ರೈಸ್ ಬಂದು 1000 ರೂಪೀಸ್ ನೋಡ್ರಿ. ರಾತ್ರಿನ ಗ್ಯಾಸನ್ನು ಎಲ್ಲ ನಾನು ಒರೆಸೇನ ಮಲಗಿದ್ನಿ. ಆದರೂ ಬೆಳಗ್ಗೆ ಇನ್ನೊಂದು ಸರಿ ಒರೆಸಿ ಆಮೇಲೆ ಕೆಲಸನ ಮಾಡ್ಕೊಂಡ್ರೆ ಆತಂತೇಳಿ ಇವಾಗ ಹಂಗೆ ಮೇಲೆ ಒರೆಸಾತೇನೆ ನಾನು. ರಾತ್ರಿ ಎಲ್ಲ ಸೋಪೆಲ್ಲ ಹಾಕಿ ತೊಳೆದಿದ್ನಿ. ಎದ್ದ ತಕ್ಷಣ ನೋಡ್ರಿ, ಈಗ ನಮ್ಮ ಮನೆಯವ್ರಿಗೆ ನನಗೆ 1-2 ಗ್ಲಾಸು ಬಿಸಿನೀರನ್ನ ಕಾಯಿಸ್ಕೊಳಕತ್ತೀನಿ. ಮುಂಚೆ ನಾನು ಎದ್ಕೊಳ್ಳೆ ಚಹಾ ಮಾಡ್ಕೊಂಡು ಕುಡಿತಿದ್ನಿ, ಆದರೆ ಇವಾಗ ಎಷ್ಟು ಸಾಧ್ಯ ಆಕತ್ತಲ್ಲ ನನ್ನ ಕೈಲಿ ಅಷ್ಟು ಟ್ರೈ ಮಾಡತ್ತೀನಿ. ನಾನು ಚಹಾ ಎಲ್ಲ ಮಾಡ್ಕೊಳ್ಳೋದು ಅವಾಯ್ಡ್ ಮಾಡತ್ತೀನಿ, ಯಾಕಂದ್ರೆ ಅದು ಅಷ್ಟು ಒಳ್ಳೇದಲ್ಲಂತ ಹೆಲ್ತಿಗೆ. ಹಾಗಾಗಿ ಈಗ ಎದ್ದ ತಕ್ಷಣ ನಾನು ದಿನ ಬಿಸಿನೀರನ್ನು ಕುಡಿಯಾಕತ್ತೀನಿ. ಈಗ ನಮ್ಮ ಮನೆಯವ್ರಂತೂ ಮುಂಚೆಯಿಂದನೂ ಅವರು ಬಿಸಿನೀರನ್ನು ಕುಡಿತಾರೋ. ನಾನು ಇವಾಗ ಟೀ ಕುಡಿಯೋದು ಬಿಟ್ಟು ಬಿಸಿನೀರು ಕುಡಿಯಾಕತ್ತೀನಿ. ಬಿಸಿನೀರೆಲ್ಲ ಕುಡ್ದಾದ್ಮೇಲೆ ಈಗ ನೋಡ್ರಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕತ್ತೇನೆ ನಾನು. ಯಾಕಂದ್ರೆ ಬೆಂಗಳೂರಾಗ ಯಾವಾಗ ಮಳೆ ಬರ್ತದೆ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ದಿನ ವಾಷಿಂಗ್ ಮಿಷಿನ್ಗೆ ಹಾಕತ್ತೇನೆ ನಾ ಈಗ. ಯಾಕಂದ್ರೆ ಬಟ್ಟೆಗಳೆಲ್ಲ ಒಣಗಿಸಿ ಎತ್ತಿಟ್ಕೊಳ್ಬೇಕಲ್ಲ, ಇಲ್ಲಾಂದ್ರೆ ಹಂಗೆ ಹಸಿ ಉಳಿದು ಬಿಡ್ತಾವೆ. ನಮಗೆ ಬೇರೆ ಇಲ್ಲಿ ಹಿಂದಗಡೆ ಬಿಸಿಲೂ ಬರೋದಿಲ್ಲ. ಹಾಗಾಗಿ ಫಸ್ಟ್ ಬಟ್ಟೆ ಎಲ್ಲ ನಾನು ವಾಶ್ಗೆ ಹಾಕಿ ಬಂದೀನಿ. ಇವತ್ತು ಕಿಟಕಿ ಮತ್ತು ಬಾಗಿಲುಗಳೆಲ್ಲ ಒರೆಸ್ಕೋಬೇಕಂತಿದ್ನಿ. ಹಾಗಾಗಿ ಬೇಗ ನೋಡ್ರಿ, ಇನ್ನು ತಿಂಡಿ ಎಲ್ಲ ಮಾಡೋಕ್ಕೂ ಮುಂಚೆ ನಾನು ಎಲ್ಲ ಕಿಟಕಿಗಳು ಆಮೇಲೆ ಡೋರು ಎಲ್ಲನೂ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಇನ್ನೂ ನಾಷ್ಟ ಮಾಡಿರಲಿಲ್ಲ. ಸಾನ್ವಿ ಎದ್ದ ತಕ್ಷಣ ಆಕೆಗೆ ನೋಡ್ರಿ ಹೊಟ್ಟೆ ಹಶ್ವಾಗಿತ್ತು. ಹಾಗಾಗಿ ಆಕೆ ಚಾಕೋಸ್ ಕೊಡಂತಂದ್ಲು. ಆಕೆಗೆ ಸ್ವಲ್ಪ ಚಾಕೋಸ್ ಹಾಕಿ ಕೊಡಕತ್ತೇನೆ ನಾನು. ಇನ್ನು ಮೇಲೆ ನಾಷ್ಟ ಮಾಡಬೇಕು, ಅವಲಕ್ಕಿ ಮಾಡ್ಬೇಕಂತ ಅಂದ್ಕೊಂಡೀನಿ. ಇವತ್ತು ಸಂಡೇ ಆದ್ರೂ ಅಷ್ಟೇ ನಮ್ಮ ಮನೆಯವರು ಇವತ್ತು ಕೆಲ್ಸಕ್ಕೆ ಹೊಂಟಾರು. ಹಾಗಾಗಿ ಸಾನ್ವಿಗೆ ರಜೆ ಇತ್ತಲ್ಲ, ಅದಕ್ಕೆ ನಾನು ಇವತ್ತು ಕಿಟಕಿ ಒರೆಸೋದು ಬಾಗಿಲು ಒರೆಸೋದು ಎಲ್ಲ ಕೆಲಸನೇ ಇಟ್ಕೊಂಡಿದ್ನಿ. ಆಕೆ ಸ್ಕೂಲ್ಗೆ ಹೋಗೋ ಟೈಮ್ನಾಗಾದ್ರೆ ನನಗೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಹಾಲಿನ ಕೆನೆ ನೋಡ್ರಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೇನೆ. ಇದು ಪ್ಯಾಕೆಟ್ ಹಾಲು, 1 ವಾರಕ್ಕೆ ಇದು ಫುಲ್ 1 ಡಬ್ಬ ಕೆನೆ ಬರ್ತೈತಿ. ಆಮೇಲೆ ನಾನು ಇದನ್ನು ಮನ್ಯಾಗನ ಕಡೆದು ಬೆಣ್ಣೆ ಮಾಡಿರ್ತೇನೆ. ತೋರಿಸ್ತೇನೆ ನಿಮಗೆ ಮುಂದಿನ ವ್ಲಾಗ್ಗಳಲ್ಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ನೋಡ್ರಿ ಕೆಲಸ ಎಲ್ಲ ಮುಗೀತು, ಸ್ನಾನ ಪೂಜೆ ಎಲ್ಲ ಆಯಿತು, ನಾಷ್ಟಾನೂ ಆಯಿತು. ಅವಲಕ್ಕಿ ಮಾಡಿದ್ನಿ ಇವತ್ತು, ಅವಲಕ್ಕಿ ತಿಂದಿವಿ. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದ್ರು. ಸಾನ್ವಿಗೂ ನೋಡ್ರಿ ಸ್ನಾನ ಮಾಡಿಸ್ಬಿಟ್ಟೇನಿ. TV ನೋಡ್ಕೊತ ಆಟ ಆಡತ್ತಾಳು. ಈಗ ಅಡುಗೆ ಕೆಲಸನ ಶುರು ಮಾಡ್ಕೋಬೇಕು ನಾನು. ಚಪಾತಿ ಹಿಟ್ಟು ಆಲ್ರೆಡಿ ಕಲಸಿಟ್ಟನಿ. ಇವತ್ತು ನಮ್ಮ ಮನೆಯವ್ರ ರೊಟ್ಟಿ ಎಲ್ಲ ಏನು ಮಾಡಬೇಡ, 2 ಚಪಾತಿ ಸಾಕು, ಮತ್ತು ಸಲಾಡ್ ಮಾಡಂತಂದರು. ಹಾಗಾಗಿ ಸೌತೆಕಾಯಿ ಸಲಾಡ್ ಮಾಡಿ ಚಪಾತಿ ಮಾಡಬೇಕಷ್ಟೆ. ಇವತ್ತೇನು ಅಡುಗೆ ಕೆಲಸ ಜಾಸ್ತಿ ಇಲ್ಲ, ಸ್ವಲ್ಪ ಬಾಂಡೆ ಸಿಂಕೊಳಗೆ ಅವನಷ್ಟು ತಿಕ್ಕಬೇಕಷ್ಟೆ. ಈ ವಿಡಿಯೋ ಹಿಂಗೆ ಕಂಟಿನ್ಯೂ ಆಗ್ತೈತಿ, ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡ್ರಿ. ಸಲಾಡ್ ಮಾಡೋದಂತೂ ಸುಮಾರು ಸರಿ ನಾನು ನನ್ನ ವಿಡಿಯೋದಲ್ಲಿ ತೋರಿಸಿದ್ದೀನಿ.
ಈಗ ಸಾನ್ವಿಗೆ ಸೌತೆಕಾಯಿ ಕಟ್ ಮಾಡ್ಕೊಡತ್ತೇನೆ ನೋಡ್ರಿ ನಾನು. ಯಾಕಂದ್ರೆ ಆಕಿಗೆ ಭಾಳ ಇಷ್ಟ ಸೌತೆಕಾಯಿ. ಈ ರೀತಿ ನಾವು ಮಾಡಿಕೊಟ್ಟು ಅಂದ್ರೆ ಅಕ್ಕಿ ತಿಂತಾಳು. ಈ ಹೊರಗಡೆದ್ದು ಸ್ನ್ಯಾಕ್ಸು ಅಷ್ಟೊಂದು ಅಕ್ಕಿ ಇಷ್ಟಪಡೋದಿಲ್ಲ. ಆದ್ರೆ ಸೌತೆಕಾಯಿ, ಬಾಳೆಹಣ್ಣು, ಫ್ರೂಟ್ಸು ಇಂಥದ್ದೆಲ್ಲ ಕೊಟ್ರೆ ಅಕ್ಕಿ ಆರಾಮಾಗಿ ತಿಂತಾಳು. ಹಾಗಾಗಿ ಹೆಂಗೂ ಸಲಾಡ್ ಮಾಡತ್ತಿದ್ನಲ್ಲ, ಆಕಿಗೆ ಒಂದು 4 ಪೀಸ್ ಕೊಟ್ರೆ ತಿನ್ಕೊತ ಕುಂದಿರ್ತಾಳೆ ಅಂತೇಳಿ ಆಕಿಗೆ ಒಂದು 4 ಪೀಸು ಕಟ್ ಮಾಡಿ ಕೊಡಾಕತ್ತೇನೆ ನಾನು. ಸ್ಕೂಲ್ಗಂತೂ ದಿನ ಫ್ರೂಟ್ಸ್ ಹಾಕಿರ್ತೀನಿ. ಇವಾಗ ನೋಡ್ರಿ ಮನೆಯಾಗಿದ್ಲಲ್ಲ, ಹಾಗಾಗಿ ಇವತ್ತು ಸೌತೆಕಾಯಿ ಹಾಕಿ ಕೊಡಾಕತ್ತೇನೆ ಆಕಿಗೂ ಮನ್ಯಾಗ ಒಬ್ಬಾಕೆ ಇದ್ದ ಬೇಜಾರಾಗೈತೆ ನೋಡ್ರಿ. ಸ್ಕೂಲ್ ಇರಲಿಲ್ಲ ಅಂದ್ರೆ ಮನ್ಯಾಗ ಆಕಿಗೆ ಇರಾಕ ಇಷ್ಟನೇ ಆಗೋದಿಲ್ಲ. ಸ್ಕೂಲಿಗೆ ಹೋದ್ರೆ ಆರಾಮಾಗಿ ಇರ್ತಾಳು, ಮನ್ಯಾಗ ಒಬ್ಬಾಕಿನ ಆಟ ಆಡಬೇಕಲ್ಲ ಅಂಥೇಳಿ ಆಕಿಗೂ ಬೇಜಾರು. ಈಗ ಸೌತೆಕಾಯಿ ಸಲಾಡ ಮಾಡಾಕತ್ತೇನೆ ನೋಡ್ರಿ ನಾನು ತೋರಿಸಿದ್ದೀನಿ ಭಾಳ ಸಲ, ಹಾಗಾಗಿ ಡೀಟೇಲಾಗೆಲ್ಲ ನಾನೇನು ತೋರ್ಸಕತ್ತಿಲ್ಲ. ಇದಕ್ಕೆ ಸೌತೆಕಾಯಿ, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ, ಆಮೇಲೆ ಮತ್ತು ಕಾರ್ನ್ ಎಲ್ಲ ಇದ್ರೆ ಹಾಕೋಬೋದು. ಇವತ್ತೇನು ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಹಾಕ್ಕೊಳಕತ್ತಿಲ್ಲ. ನಾನು ರೊಟ್ಟಿ ಪಲ್ಯ ಎಲ್ಲ ಮಾಡ್ಬೇಕಂತ ಅಂದ್ಕೊಂಡು, ಆದ್ರೆ ನಮ್ಮ ಮನೆಯವರು ಬೇಡ, ಅಷ್ಟೊಂದು ಹಶ್ವಾಗಿಲ್ಲ, ಬರೀ ಸಲಾಡು ಮಾಡು ಮತ್ತು ಚಪಾತಿ ಮಾಡಂತಂದರು. ಸರಿ ಆಯ್ತು ಅಂತೇಳಿ ಇವತ್ತು ಮಧ್ಯಾಹ್ನಕ್ಕೆ ಮಾಡತ್ತೇನೆ ನೋಡ್ರಿ ನಾನು. ಇಲ್ಲಾಂದರೆ ರಾತ್ರಿ ಮಾಡಿರ್ತೇನೆ ಯಾವಾಗಲೂ. ಕ್ಯಾರೆಟನ್ನು ತುರಿದು ಹಾಕ್ಕೊಳಕತ್ತೀನಿ. ಕಾರ್ನ್ ಎಲ್ಲ ಹಾಕಿರೋ ಚಲೋ ಇರ್ತೈತಿ, ಆದ್ರೆ ಕಾರ್ನ್ ಇರಲಿಲ್ಲಲ್ಲ, ಹಾಗಾಗಿ ಹಾಕಕತ್ತಿಲ್ಲ ನೋಡ್ರಿ. ಎಲ್ಲ ತರಕಾರಿನೂ ಕಟ್ ಮಾಡ್ಕೊಂಡು ಇದಕ್ಕೆ ಚಾಟ್ ಮಸಾಲ ಮತ್ತು ಡ್ರೈ ಮ್ಯಾಂಗೋ ಪೌಡ್ರ್, ಸ್ವಲ್ಪ ಸಾಲ್ಟ್ ಇಷ್ಟ ಹಾಕ್ಕೊಂಡಿರ್ತೇನೆ ನಾನು. ಇನ್ನೇನು ಖಾರ ಗೀರ ಎಲ್ಲ ಏನು ಆ್ಯಡ್ ಮಾಡ್ಕೊಳ್ಳೋದಿಲ್ಲ. ಅಷ್ಟೆಲ್ಲ ರೆಡಿ ಮಾಡಿ ಇಡೋಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು. ಅವ್ರು ಬಂದ ತಕ್ಷಣ ಯಾವಾಗಲೂ ಮಜ್ಜಿಗೆ ಕುಡಿತಾರೋ, ಹಾಗಾಗಿ ಮಜ್ಜಿಗೆ ಕಡಿಯಾಕತ್ತೇನೆ ನೋಡ್ರಿ. ಈಗ ಮಜ್ಜಿಗೆ ಕಡಿದು ಅವ್ರಿಗೆ ಒಂದು ಗ್ಲಾಸ್ ಕೊಟ್ಟಾದಮೇಲೆ ಮತ್ತು ನಾನು ಚಪಾತಿ ಎಲ್ಲ ಮಾಡಬೇಕು. ಈಗ ಸಲಾಡ್ ಮಾಡತ್ತೇನೆ ನೋಡ್ರಿ. ಈರುಳ್ಳಿ, ಸೌತೆಕಾಯಿ, ಟೊಮೆಟೊ, ಕ್ಯಾರೆಟು ಇಷ್ಟು ಹಾಕಿ, ಅದಕ್ಕೆ ಕೊತ್ತಂಬರಿ ಎಲ್ಲ ಹಾಕ್ಕೋಬೋದು. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಹಾಕ್ಕೊಂಡಿಲ್ಲ ನೋಡ್ರಿ. ಈಗ ಇದಕ್ಕೆ ಚಾಟ್ ಮಸಾಲ ಹಾಕ್ಕೊಂಡೀನಿ ಸ್ವಲ್ಪ, ಆಮೇಲೆ ಡ್ರೈ ಮ್ಯಾಂಗೋ ಪೌಡ್ರ್ ಹಾಕ್ಕೊಂಡೀನಿ, ಸ್ವಲ್ಪ ಸಾಲ್ಟ್ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ರೆ ರೆಡಿ ಆಯ್ತು ನೋಡ್ರಿ. ಅದನ್ನು ಹಂಗೆ ನಾನು ಚಪಾತಿ ಜೊತೆ ಹಚ್ಕೊಂಡು ತಿನ್ಬೋದು. ಆದ್ರೆ ನಾನು ರೋಲ್ ರೀತಿ ಮಾಡಿರ್ತೀನಿ, ಅದು ಸ್ವಲ್ಪ ಇಷ್ಟ ಆಗ್ತೈತಿ ನಮ್ಮ ಮನ್ಯಾಗ, ಹಾಗಾಗಿ. ಈ ಕಡೆ ಸೈಡ ಬೆಂಗಳೂರು ಮತ್ತು ಮೈಸೂರು ಕಡೆ ಚಪಾತಿನ ಸ್ವಲ್ಪ ದಪ್ಪಗೆ ಮಾಡ್ತಾರೋ. ನಮಗೆ ಹಾಗೆಲ್ಲ ಇಷ್ಟ ಆಗೋದಿಲ್ಲ ನೋಡ್ರಿ. ನಾವು ಈ ರೀತಿ ತೆಳುವಾಗೇನೆ ಮಾಡಿರ್ತೀವಿ. ಈ ರೀತಿ ಸಣ್ಣದ ಪೂರಿಗತ್ತೆ 2 ಮಾಡಿಕೊಂಡು ಎಣ್ಣೆ ಹಚ್ಬಿಟ್ಟು ನಾವು ಲಟ್ಸಿರ ಅದು ಹರಿಯೋದೂ ಇಲ್ಲ, ಮತ್ತು ಸಾಫ್ಟನ್ನು ಬರ್ತಾವೆ ಚಪಾತಿ, ತೆಳುವೂ ಆಕ್ಕವು ನೋಡ್ರಿ. ಈ ರೀತಿ ಟ್ರೈ ಮಾಡಿರಿ, ಚಲೋ ಆಕ್ಕವು ಚಪಾತಿ. ನಮ್ಮ ಸೈಡಂತೂ ನಾವೆಲ್ಲ ಈ ರೀತಿನ ಮಾಡ್ತೀವಿ ನೋಡ್ರಿ. ಚಪಾತಿ ಮಾಡಿ ನಾನು ಚಪಾತಿ ಮಾಡಿ ಇವಾಗ ಅದಕ್ಕೆ ಸ್ವಲ್ಪ ಮಯೋನೀಸ್ ಕ್ರೀಮ, ಆಮೇಲೆ ಸ್ವಲ್ಪ ಟೊಮೆಟೊ ಸಾಸು, ಸ್ವಲ್ಪ ಶೆಜ್ವಾನ್ ಸಾಸು ಇಷ್ಟ 3 ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊತೇನೆ ನೋಡ್ರಿ. ಸ್ವಲ್ಪ ಹಾಕ್ಕೊಂಡೀನಿ. ಇದನ್ನು 3ನೂ ಚೆಂದಾಗ ಸ್ಪ್ರೆಡ್ ಮಾಡಿಕೊಂಡು ಇವಾಗ ನಾವೇನು ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿವಲ್ಲ ಅದನ್ನು ಇದ್ರೊಳಗಿಟ್ಟು ರೋಲ್ ಮಾಡಿರ ಆಯ್ತು ನೋಡ್ರಿ. ಟೇಸ್ಟ್ ಮಾತ್ರ ಭಾರಿ ಮಸ್ತ್ ಇರ್ತೈತಿ. ಆದ್ರೆ ಸಾಸ್ಗಳನ್ನೆಲ್ಲ ಜಾಸ್ತಿ ಎಲ್ಲ ಹಚ್ಕೊಳಕ್ಕೆ ಹೋಗ್ಬೇಡ್ರಿ, ಅಷ್ಟು ಚಲೋ ಇರೋದಿಲ್ಲ. ಎಷ್ಟು ಬೇಕಲ್ಲ ಅಷ್ಟು ನೋಡ್ರಿ ಹಾಕೋರಿ. ಅದು ಶೆಜ್ವಾನ್ ಸಾಸ್ ಇರ್ತೈತಲ್ಲ, ಅದು ಖಾರ ಇರ್ತೈತಿ, ಹಾಗಾಗಿ ಮಕ್ಕಳಿಗೆಲ್ಲ ಹಚ್ಕೊಡೋದಾದ್ರೆ ಸ್ವಲ್ಪ ಕಡಿಮೆನ ಹಚ್ಚಿಕೊಡ್ಬೇಕು. ಇವಾಗ ನೋಡ್ರಿ ನಾನು ರೋಲ್ ಮಾಡಿ ಕಟ್ ಮಾಡಿದ್ದೀನಿ. ನಮ್ಮ ಮನೆಯವರು 2 ಚಪಾತಿ ಸಾಕಂದಿದ್ರು, ಅವ್ರಿಗೊಂದೆರಡು ನನಗೊಂದೆರಡು ಚಪಾತಿ ಮಾಡ್ಕೊಂಡಿದ್ನೇನು ನೋಡ್ರಿ. ಈಗ ನಮ್ಮ ಮನೆಯವ್ರಿಗೆ ಹಾಕಿ ಕೊಡಾಕತ್ತೀನಿ.
ದಿನ ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಚಪಾತಿ ಇಂಥದ್ದೆಲ್ಲ ತಿಂದು ಬೇಸರಾದಾಗ ನಾವು ಈ ರೀತಿ ಮಾಡ್ಕೊಂಡಿರ್ತೇವೆ ನೋಡ್ರಿ. ಜಾಸ್ತಿ ಹೊಟ್ಟೆ ಹಸಿವು ಆಗಿಲ್ಲ ಅಂತಂದಾಗ ಲೈಟಾಗಿ ಈ ರೀತಿ ನಾವು ನಮ್ಮ ಮನ್ಯಾಗ ಚಪಾತಿ ರೋಲ ಮಾಡಿರ್ತೇನೆ ನೋಡ್ರಿ. ಈಗ ನಾನು ಊಟ ಮಾಡಕತ್ತೀನಿ. ಈಗ ಫ್ರೆಂಡ್ಸ್ ಈಗ ನೋಡ್ರಿ ಊಟ ಆಯಿತು. ಹಾಗೆ ಕೂತ್ಕೊಂಡಿನಿ ನಾನು. ಸಾನ್ವಿ ಮಲಗಿದಳು, ನಮ್ಮ ಮನೆಯವರು ಊಟ ಮಾಡ್ಕೊಂಡು ಹೋದರು. ನಾನು ಸ್ವಲ್ಪ ವಿಡಿಯೋ ಎಲ್ಲ ಎಡಿಟ್ ಮಾಡಬೇಕು. ಇಲ್ಲಿ ಬೆಂಗಳೂರಾಗ ನೋಡ್ರಿ ಸಿಕ್ಕಾಪಟ್ಟೆ ಚಳಿ ಸ್ಟಾರ್ಟ್ ಆಗಿಬಿಟ್ಟತಿ. ಮಧ್ಯಾಹ್ನ ಆಗ್ತಿದ್ದಂಗೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಧ್ಯಾಹ್ನ ಊಟ ಆಗಿದ ತಕ್ಷಣ ಮಲಗಬೇಕಂತ ಅನಿಸ್ತತಿ. ನಾನು ಬೆಳಗ್ಗೆ ಬೇಗ ಎದ್ದಿರ್ತೀನಿ, ಒಂದು 4:15 ಗಂಟೆಗೆ ಎದ್ದಿರ್ತೀನಿ. ಯಾಕಂದ್ರೆ ನಾನು ದಿನ ಬೆಳಗ್ಗೆ ಈಗ ಯೋಗ ಮಾಡಕತ್ತೀನಿ. ಆಲ್ರೆಡಿ ಈಗ ನಾನು ಶುರು ಮಾಡಿ 15 ಡೇಸ್ ಆಯಿತು. ಮುಂದಿನ ಬ್ಲಾಗಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಡೈಲಿ ರೊಟೀನ ಹೆಂಗಿರ್ತತಿ ಅಂಥೇಳಿ. ಬೆಳಗ್ಗೆ 5 ಗಂಟೆಗೆ ಶುರುವಾದ್ರೆ ಮಧ್ಯಾಹ್ನದವರೆಗೂ ಫುಲ್ ಕೆಲಸ ಇರ್ತತಿ. ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲಗಿರ್ತಾನೆ ಅಷ್ಟೆ. ಇವತ್ತು ಇನ್ನೂ ನಿದ್ದೆ ಬಂದಿರಲಿಲ್ಲ, ಹಾಗಾಗಿ ಕೂತ್ಕೊಂಡಿದ್ನಿ. ಇದೇ ಟೈಮ್ ಒಳಗೆ ಎಡಿಟ್ ಮಾಡಿರೋದಂತೇಳಿ ಅಂದ್ಕೊಂಡೇನಿ. ಸಾನ್ವಿ ನೋಡ್ರಿ ಮಲಗಿದಾಳು. ಆಮೇಲೆ ಊಟ ಎಲ್ಲ ಅಷ್ಟೇ ನಾವೀಗ ಫುಲ್ ಹೆವಿ ಫುಡ್ ತೊಗೊಳಕತ್ತಿಲ್ಲ, ಲೈಟಾಗಿ ತೊಗೊಳಕತ್ತೀವಿ. ಯಾಕಂದ್ರೆ ನಂದು ನಮ್ಮ ಮನೆಯವ್ರದ್ದು ಸಿಕ್ಕಾಪಟ್ಟೆ ವೆಯ್ಟ್ ಜಾಸ್ತಿ ಆಗಿಬಿಟ್ಟತಿ. ಹಾಗಾಗಿ ಕಡಿಮೆ ಮಾಡ್ಬೇಕಂತೇಳಿ ಊಟನೂ ಅಷ್ಟೇ. ಮತ್ತು ದಿನ ನಾವು ಎಕ್ಸಸೈಸ್ ಮಾಡ್ತೀವಿ. ಬೆಳಗ್ಗೆ ಎದ್ದು ಯೋಗ ಇಲ್ಲ ಎಕ್ಸಸೈಸು ಮತ್ತು ವಾಕಿಂಗ್, ಇದು 3ರಲ್ಲಿ ಯಾವುದನ್ನಾದರೂ ನಾವು ಮಾಡಿರ್ತೀವಿ 1 ಅವರ್. ಬೆಳಗ್ಗೆ ಆಗಲಿಲ್ಲ ಅಂದ್ರೂ ಸಂಜೆ ಅಂತೂ ಮಿಸ್ ಮಾಡೋದೇನೇ ಇಲ್ಲ, ಮಾಡಿರ್ತೀನಿ. ನಮ್ಮ ಮನೆಯವ್ರು ಒಂದೊಂದು ದಿವಸ ಮಿಸ್ ಮಾಡ್ತಾರೋ, ಅವ್ರದ್ದು ಒಂದೊಂದು ದಿವಸ ಬೇಗ ಹೋಗ್ಬೇಕಾಗಿ ಬಂತಂದ್ರೆ ಅವ್ರದ್ದು ಮಿಸ್ ಆಗಿಬಿಡ್ತತಿ. ನಾನಂತಿಲ್ಲ, 15 ದಿವಸ ಆಯಿತು ಶುರು ಮಾಡಿ. ಸ್ಟಾರ್ಟಿಂಗಲ್ಲಿ 1-2 ದಿವಸ ನನಗೆ ಸಿಕ್ಕಾಪಟ್ಟೆ ಮೈಕೈ ನೋವು ಬಂತು. ನಾವು ದೀಪಾವಳಿಗೆ ಏನು ಊರಿಗೆ ಹೊಂಟಿದ್ದೀವಲ್ಲ, ಅದಕ್ಕೂ ಮುಂಚೆನೇ ನಾನು ಸ್ಟಾರ್ಟ್ ಮಾಡಿದ್ನಿ. ನಾವು ಸಂಡೇ ಹೋಗ್ತೀವಂದ್ರೆ ನಾನು ಗುರುವಾರನ ಸ್ಟಾರ್ಟ್ ಮಾಡಿದ್ನಿ ಎಕ್ಸಸೈಸ್ ಮಾಡೋಕ್ಕೆ, ಯೋಗ ಮಾಡೋಕ್ಕೆ. ಅರ್ಧ ಗಂಟೆ ಯೋಗ ಮಾಡ್ತಿದ್ನಿ, ಅರ್ಧ ಗಂಟೆ ಎಕ್ಸಸೈಸ್ ಮಾಡ್ತಿದ್ನಿ. 3 ಡೇಸ್ ಕಂಟಿನ್ಯೂ ಮಾಡಿದ್ನಿ. ಆವಾಗ ಮೈಕೈ ನೋವೆಲ್ಲ ಬಂದಿತ್ತು. ಮತ್ತು ನಾವು ಊರಿಗೆ ಹೋದಿವಲ್ಲ, ಅಲ್ಲಿ ಸ್ಟಾಪ್ ಆಗಿಬಿಡ್ತು. ಯಾಕಂದ್ರೆ ಅಲ್ಲೆಲ್ಲ ಮಾಡೋಕ್ಕಾಗೋದಿಲ್ಲಲ್ಲ, ಹಾಗಾಗಿ ಸ್ಟಾಪ್ ಆಯಿತು. ಮತ್ತು ಹಬ್ಬ ಎಲ್ಲ ಮುಗಿಸ್ಕೊಂಡು ವಾಪಸ್ ನಾವು ಶುಕ್ರವಾರ ನೈಟ್ ಬಂದ್ವಿ. ಶನಿವಾರ ಒಂದು ದಿವಸ ಗ್ಯಾಪ್ ತೊಗೊಂಡ್ಯಾನ. ಮತ್ತು ಸಂಡೆಯಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಯೋಗ ದಿನ ಬೆಳಗ್ಗೆ. ಇವತ್ತಿಗೆ ನೋಡ್ರಿ, ಈಗ ಇವತ್ತು ಮತ್ತು ನಾನು ಶುರು ಮಾಡಿ ಗೊತ್ತಿಲ್ಲ ವೇಟ್ ಎಷ್ಟು ಕಡಿಮೆ ಆಗೈತೆ ಅಂತೇಳಿ. ನಾನು ಶುರು ಮಾಡೋಕ್ಕೂ ಮುಂಚೆ 62 kg ಇದ್ನಿ. ಭಾಳ ಅಂದ್ರೆ ಭಾಳ ವೆಯ್ಟ್ ಜಾಸ್ತಿ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಸ್ವಲ್ಪ ರೆಡ್ಯೂಸ್ ಮಾಡಿರಾತು ವೆಯ್ಟ್ ಅಂತೇಳಿ ಶುರು ಮಾಡ್ಕೊಂಡೇನಿ. ಗೊತ್ತಿಲ್ಲ ಇವಾಗ ಎಷ್ಟು ಕಡಿಮೆ ಆಗೈತೆ ಅಂತೇಳಿ. ದಿನ ಎಕ್ಸಸೈಸು, ಆಮೇಲೆ ಫುಡ್ಡಲ್ಲಿ ಸ್ವಲ್ಪ ಕ್ವಾಂಟಿಟಿ ಕಡಿಮೆ. ತಿನ್ನೋದೆಲ್ಲ ಏನು ಕಂಪ್ಲೀಟಾಗಿ ಏನು ಬಿಟ್ಟಿಲ್ಲ, ಏನು ತಿಂತೀವಲ್ಲ ಅದರೊಳಗನ ಕ್ವಾಂಟಿಟಿ ಕಡಿಮೆ ಮಾಡಿದ್ದೇವೆ ಅಷ್ಟೇ. ಈಗ ಮುಂಚೆ ನಾವು 2 ಚಪಾತಿ ತಿಂತಿದ್ದೀವಿ ಅಂದ್ರೆ ಈಗ ಒಂದು ಚಪಾತಿ ತಿಂತೀವಿ. ಒಂದು ಸ್ವಲ್ಪನ ರೈಸ, ಆಮೇಲೆ ಲಿಕ್ವಿಡ್ ಐಟಮ್ಸ ಜಾಸ್ತಿ ತೊಗೊಳಕತ್ತೀವಿ. ಗೊತ್ತಿಲ್ಲ, ನೋಡೋಣಂತ 1 ಮಂತ್ ಆದಮೇಲೆ ನಾನು ವೆಯ್ಟ್ ಚೆಕ್ ಮಾಡ್ತೀನಿ. ಆವಾಗ ಎಷ್ಟಾಗೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. 62 kg ಇದ್ನಿ ನಾನು ಫಸ್ಟ್ ಡೇ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ. ಇಲ್ಲ ಮನೆ ಹತ್ರ ಒಂದು ಮೆಡಿಕಲ್ ಶಾಪ್ ಐತಿ, ಅಲ್ಲಿ ನಾನು ಚೆಕ್ ಮಾಡ್ಕೊಂಡಿದ್ನಿ. 62 kg ಇದ್ನಿ. 1 ಮಂತ್ ಆದಮೇಲೆ ನೋಡೋಣಂತ ಚೆಕ್ ಮಾಡಿ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು. ಇವಾಗ ಸಾನ್ವಿ ಮಲಗಿದಾಳು, ಒಂದು ಸ್ವಲ್ಪ ಎಡಿಟಿಂಗ್ ಐತಿ, ಎಡಿಟಿಂಗ್ ಮಾಡ್ಬೇಕು ನಾನೀಗ. ಮತ್ತೆ ಸಿಗ್ತೀನಿ ನಿಮಗೆ ಸಂಜೆ ಮುಂದೆ. ನೋಡ್ರಿ ಸಾನ್ವಿ ಮತ್ತು ಸ್ನಿಗ್ಧ ಇಬ್ಬರು ಆಟ ಆಡಕತ್ತಿದ್ರು. ನಾನು ಹಂಗೆ ಚಹಾ ಕುಡ್ಕೊತ ಕೂತಿದ್ನಲ್ಲೇ ಅವ್ರ ಹತ್ರ. ಸ್ವಲ್ಪ ಹೊತ್ತು ಆಟ ಆಡಿದಾದ್ಮೇಲೆ ನಾನು ಇನ್ನೂ ತರಕಾರಿ ತರಕ್ಕೆ ಹೋಗಬೇಕು. ನಮ್ಮ ಮನೆಯವ್ರಿಗೆ ಹೇಳೀನಿ ತೊಗೊಂಡು ಬರ್ರಿ ತರಕಾರಿ ಅಂತೇಳಿ. ಅವರ ನಂದು ಬರೋದು ಲೇಟ್ ಆಕತಿ, ನೀನು ಹೋಗಂತೇಳಿದರು. ಹಾಗಾಗಿ ಚಹಾ ಕುಡ್ದಾದ್ಮೇಲೆ ರೆಡಿಯಾಗಿ ತರಕಾರಿ ತರಕ್ಕೆ ಹೋಗ್ಬೇಕು ನೋಡ್ರಿ. ಫ್ರೆಂಡ್ಸ್, ಈಗ ತರಕಾರಿ ತರಕ್ಕೆ ಹೊಂಟೇನಿ ನೋಡ್ರಿ. ನಾನು ಸಾನ್ವಿನ ಮೇಲ್ಗಡೆ ಮನೆಗೆ ಬಿಟ್ಟು ಹೊಂಟೇನಿ, ಬೇಗ ತೊಗೊಂಡು ಬಂದ್ರಾತಂತೇಳಿ. ಆಕಿನೂ ಇಲ್ಲೇ ಆಟ ಆಡ್ತೀನಿ ಬರೋದಿಲ್ಲ ಅಂತಂದ್ಲು. ಹಾಗಾಗಿ ತರಕಾರಿ ಖಾಲಿಯಾಗಿತ್ತು, ನಾಳೆಗೆ ಬೇಕಾಗಿತ್ತು ಒಂದಷ್ಟು ಐಟಮ್ಸ. ತೊಗೊಂಡು ಬಂದ್ರಾತಂತೇಳಿ ನಾನು ನನ್ನ ಫ್ರೆಂಡ ಇಬ್ಬರು ಹೊಂಟೀವಿ. ಹೋಗಿ ಬಂದಮೇಲೆ ಸಿಗ್ತೀನಿ ನಿಮಗೆ. ಇವಾಗ ತರಕಾರಿ ತೊಗೊಂಡು ಬಂದೇನೆ ನೋಡ್ರಿ. ನಾನು ಇನ್ನು ಅಲ್ಲಿ ಇದ್ರಲ್ಲ, ಹಾಗಾಗಿ ತೊಗೊಂಡು ಬಂದಿರಲಿಲ್ಲ. ಇವಾಗ ನಾನು ಹೋಗಿದ್ನಲ್ಲ ಅಂಥೇಳಿ ತೊಗೊಂಡು ಬಂದೇನೆ ನೋಡ್ರಿ. ಪಾನಿಪುರಿ ತಿನ್ನತ್ತೀವಿ ಸಾನ್ವಿ ನಾನು. ಹಿಂಗೆ ಹಾಕ್ಕೋಬೇಕು, ಇಲ್ಲಿ ಒಳಗೆ ಹಂಗೆ ಹಾಕ್ಕೋಬೇಕು ನೋಡ್ರಿ. ತರಕಾರಿ ಎಲ್ಲ ತೊಗೊಂಡು ಬಂದೀನಿ. ಕ್ಯಾರೆಟು, ಆಮೇಲೆ ಬೀಟ್ರೂಟು, ಹೂವು, ಕಾರ್ನ ಸಾನ್ವಿ ಫೇವ್ರೇಟ್ ಇದೆ ಅಲ್ಲಮ್ಮ. ಟೊಮೆಟೊ,
ಸೌತೆಕಾಯಿ, ಆಮೇಲೆ ಗೋಬಿ ಮಾಡಿರತ್ತಂತೇಳಿ ಕ್ಯಾಬೇಜ್ ತೊಗೊಂಡು ಬಂದೀನಿ. ಪುದೀನ, ಕೊತ್ತಂಬರಿ, ಆಮೇಲೆ ಇದು ಅಷ್ಟೇ ಸಾನ್ವಿ ಫೇವ್ರೇಟ್ ಪನ್ನೀರ, ಆಮೇಲೆ ಆಲೂಗಡ್ಡೆ, ಸಾಬುದಾನಿ ನೋಡ್ರಿ. ಒಂದು ಮೊನ್ನೆ ನಾನು ಲಿಸ್ಟಲ್ಲಿ ಬರೆದಿದ್ನಿ, ಅವರ ಬ್ಯಾರೆದು ಕೊಟ್ಟಿದ್ರು, ಅದನ್ನು ರಿಟರ್ನ್ ಮಾಡಿ ತೊಗೊಂಡು ಬನ್ನಿ. ಆಮೇಲೆ ಚೇಂಜ್ ಇಲ್ಲ ಅಂಥೇಳಿ ಶಾಂಪು ಕೊಟ್ಟರು, ತೊಗೊಂಡು ಬಂದೀನಿ. ಇವಾಗ ಎಲ್ಲನೂ ನಾನು ಜೋಡಿಸಿ ಎತ್ತಿಟ್ಕೊಳಕತ್ತೀನಿ ಫ್ರಿಜ್ಜಲ್ಲಿ. ಅಡುಗೆ ಮಾಡಬೇಕು. ಚಪಾತಿ ಹಿಟ್ಟು ಐತಿ ಕಲಸಿದ್ದು, ಎಲ್ಲ ಕಾರ್ನೆಲ್ಲ ಹಾಕಿ ಏನಾದರೂ ಮಾಡ್ತೀನಿ. ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಏನಾದರೂ ಮಾಡ್ಬೇಕಂತ ಅಂದ್ಕೊಂಡೀನಿ. ಇಷ್ಟ ನೋಡ್ರಿ ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಮತ್ತೆ ಸಿಗ್ತೀನಿ ನಾಳಿನ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್.